ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ಕಿಚನ್. ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ. ಇವತ್ತು ನಾನು ಬೆಳಗಿನ ನಾಷ್ಟಕ್ಕೆ ಅಥವಾ ತಿಂಡಿಗೆ ಸೌತೆಕಾಯಿ ಪರೋಟ ಮಾಡ್ತಾಯಿದ್ದೀನಿ. ಪರೋಟ ಅನ್ಬೋದು, ಇಲ್ಲ ತಾಲಿಪೀಟ್ ಕೂಡ ಅನ್ಬೋದು. ಇದನ್ನು ಸೌತೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಟಿಫಿನಿಗೆಲ್ಲ ಮಾಡಿಕೊಡ್ಬೋದು. ಬೆಳಗ್ಗೆ ಸ್ಕೂಲಿಗೆ ಈ ಥರ ಮಾಡಿಕೊಟ್ರೆ ಖುಷಿಯಿಂದ ಮಕ್ಕಳು ತಿಂತಾರೆ. ಅದ್ರ ಜೊತೆಗೆ ನಾವು ಸ್ವಲ್ಪ ಟೊಮೆಟೊ ಕೆಚಪ್ಪನ್ನು ಹಾಕಿಕೊಟ್ರೆ ತುಂಬ ಖುಷಿಯಿಂದ ಟಿಫಿನ್ ಖಾಲಿ ಮಾಡ್ಕೊಂಡು ಬರ್ತಾರೆ ಮಕ್ಕಳೆಲ್ಲ. ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ನಾವು ಮನೆಯಲ್ಲಿ ಬೇಕಿದ್ದರೆ ದೊಡ್ಡವರಿಗೆ ಕೆಚಪ್ ತಿನ್ನೋದಿದ್ದರೆ ಅದರೊಟ್ಟಿಗೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಬೋದು, ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಅಜವಾಯಿನು, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಕೊಂಡಾದಮೇಲೆ ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಇದನ್ನು ಈ ಥರ ರುಬ್ಕೊಂಡಿದ್ದೀನಿ. ಈಗ ಸೌತೆಕಾಯಿಯನ್ನು ಈ ಥರ ತುರ್ಕೊಳ್ಬೇಕು. ಈಗ ನಾವು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು. ಆ ಥರ ಕಟ್ ಮಾಡಿ ಹಾಕಿದರೆ ಅದನ್ನು ಆರಿಸಿ ತೆಗಿತಾವೆ ಮಕ್ಕಳೆಲ್ಲ, ತೆಗಿಲಿಕ್ಕೆ ಅವರಿಗೆ ಕೈಗೆ ಸಿಗುತ್ತೆ. ನಾವು ಅದಕ್ಕೆ ಅದು ತಟ್ಟಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಈ ಥರ ತುರಿದು ಹಾಕಿಬಿಟ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರೋದಿಲ್ಲ, ಚೆಂದ ಮಾಡಿ ತಿಂತಾರೆ. ಆಮೇಲೆ ಅದನ್ನು ತೆಗಿಲಿಕ್ಕೂ ಕೂಡ ಬರೋದಿಲ್ಲ, ಹಾಗೆ ತಟ್ಟುವಾಗ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ನಾನು. ನೀವು ಎಲ್ಲ ಥರ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನು ಮಿಕ್ಸ್ ಮಾಡಿಲ್ಲ, ಬರೀ ಜೋಳದ ಹಿಟ್ಟು ಅಷ್ಟೇ ತೊಗೊಂಡಿದ್ದೀನಿ. ಆಗ ರುಬ್ಬಿಟ್ಟಂತಹ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕಿದ್ದೀನಿ, ಸ್ವಲ್ಪ ಹಳದಿ ಪೌಡ್ರು, ಹಾಗೆ ಒಂದು ಸ್ವಲ್ಪ ಏನಂದರೆ ಉಪ್ಪು ಹಾಕಿದ್ದೀನಿ. ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಒಟ್ಟಿಗೆ ಕೂಡ ಹಾಕಿದ್ದೀನಿ. ಈಗ ನೋಡ್ಕೊಂಡು ಹಾಕ್ಕೊಳ್ಬೇಕು. ಆಮೇಲೆ ಈ ತುರಿದಿಟ್ಟಂತಹ ಸೌತೆಕಾಯಿಯನ್ನು ಅಷ್ಟು ಅದಕ್ಕೆ ಹಾಕ್ಕೊಳ್ಬೇಕು. ಇದು ನೀರು ಬಿಟ್ಟಿರುತ್ತೆ, ಹಾಗಾಗಿ ನೀರು ಆಮೇಲೆ ಹಾಕ್ಕೊಳ್ಬೇಕು ನೋಡಿಕೊಂಡು. ಈಗ ಇದು ಕಟ್ ಮಾಡಿಟ್ಟಂತಹ ಕೊತ್ತಂಬರಿ, ಕರಿಬೇವು, ಈರುಳ್ಳಿಯನ್ನು ಎಲ್ಲವನ್ನು ಹಾಕಿ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ. ಇದೆಲ್ಲ ಮಿಕ್ಸ್ ಆದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಕೈಯಲ್ಲಿ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ಬೇಕು. ಯಾಕಂದರೆ ಸೌತೆಕಾಯಿ ಉಪ್ಪೊಟ್ಟಿಗೆ ಕೂಡಿದ ತಕ್ಷಣ ಅದು ನೀರು ಬಿಡುತ್ತೆ. ಫಸ್ಟ್ ಅದನ್ನು ಮಿಚ್ಕೊಂಡು ನೋಡಿ, ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು. ಈ ಥರ ಆದಮೇಲೆ ನಾನು ಇದು ಎಣ್ಣೆ ಪ್ಯಾಕೆಟ್ ಇರುತ್ತಲ್ವ, ಅದು ಎಣ್ಣೆ ಖಾಲಿ ಆದಮೇಲೆ ಈ ಥರ ಕಟ್ ಮಾಡಿ ಎಣ್ಣೆ ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ಯಾಕಂದರೆ ಅದು ಹತ್ಕೊಳ್ಳೋದಿಲ್ಲ, ಚೆಂದ ಮಾಡಿ ನಾವು ಎತ್ತಿ ಹಾಕ್ಬೋದು ಅಂತ ಈ ಥರ ಎಣ್ಣೆ ಪ್ಯಾಕೆಟ್ ತೊಗೊಂಡು ಅದರೊಳಗೆ ಈ ಥರ ತಟ್ಟಿದ್ದೀನಿ, ಕೈಯಿಂದ ತಟ್ಟಿದ್ದೀನಿ. ಇದು ಬರೀ ಜೋಳದ ಹಿಟ್ಟು ಇರುವುದರಿಂದ ಕೈಯಿಂದ ತಟ್ಟಿಯೇ ತೊಗೊಳ್ಬೇಕು, ಲಟ್ಟಿಸ್ಲಿಕ್ಕೆ ಆಗೋದಿಲ್ಲ. ನಾವು ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ರೆ ಅದನ್ನು ನಾವು ಲಟ್ಟಿಸಿ ಕೂಡ ಮಾಡ್ಕೊಳ್ಬೋದು. ಇದು ಬರೀ ಕೈಯಿಂದ ತಟ್ಟಿದ್ದೀನಿ ನಾನು. ತಟ್ಟಿ ನೋಡಿ, ಈ ಥರ ಹಾಕಿ ಎರಡೂ ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚೆಂದ ಮಾಡಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ಥರ ಎರಡೂ ಸೈಡಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ, ಸ್ಮೂತ್ ಕೂಡ ಆಗಿದೆ. ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಸೌತೆಕಾಯಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಅದೇ ರೀತಿ ಮತ್ತೊಂದು ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಬೇಯಿಸುವಷ್ಟರಲ್ಲಿ ಇನ್ನೊಂದು ನಾವು ತಟ್ಟಿ ಇಟ್ಕೊಳ್ಬೋದು. ಈಗ ನೋಡಿ, ಇನ್ನೊಂದು ತಟ್ಟೋದನ್ನು ತೋರಿಸ್ತೀನಿ. ಈ ಥರ ಮಿಡ್ಲಲ್ಲಿ ಈ ಥರ ಉಂಡೆ ಮಾಡಿಟ್ಕೊಂಡು ಕೈಯಿಂದ ನಮಗೆ ಎಷ್ಟು ತೆಳು ಬೇಕೋ ಅಷ್ಟು, ಸ್ವಲ್ಪ ದಪ್ಪ ಇದ್ರೂ ತೊಂದರೆ ಇಲ್ಲ, ಚೆನ್ನಾಗಾಗುತ್ತೆ. ಈ ಥರ ತಟ್ಕೊಳ್ಬೇಕು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ನೀವು ಇದನ್ನು ಈ ರೀತಿ ಮಾಡ್ಕೊಂಡು ತಿಂದು ನೋಡಿ, ಟೇಸ್ಟ್ ಹೇಗಾಗಿತ್ತು, ಚೆನ್ನಾಗಾಗಿತ್ತಾ ಇಲ್ವಾ ಅಂತ ನನಗೆ ಕಮೆಂಟ್ ಮೂಲಕ ಕೂಡ ತಿಳಿಸಿ. ಈಗ ನೋಡಿ, ಎರಡು ಬೇಯಿಸಿ ತಗೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಇದು ಸ್ಮೂತ್ ಕೂಡ ಆಗಿರುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ ಹೇಗಂತ. ಫಸ್ಟ್ ಇದನ್ನು ತವಕ್ಕೆ ಹಾಕೊಂಡ್ಬಿಡೋಣ. ಇದನ್ನು ನಾವು ಎಣ್ಣೆ ಪ್ಯಾಕೆಟಲ್ಲಿ ಮಾಡೋದ್ರಿಂದ ತೆಗಿಲಿಕ್ಕೆ ನೋಡಿ ಕಷ್ಟ ಆಗೋದಿಲ್ಲ. ಈ ಥರ ಚೆಂದ ಮಾಡಿ ಎದ್ದು ಬರುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿದೆ, ಚೆನ್ನಾಗಿದೆ. ಇದನ್ನು ಯಾವ್ದು ರೊಟ್ಟಿಗೆ ಬೇಕಿದ್ರೂ ನಾವು ಹಚ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.